ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿಂದು ನನ್ನ ಫ್ರೆಂಡ್ ಜೊತೆ ನನ್ನ ಮಗನ ಬರ್ಡೇ, ಹಾಗೆ ಎ ಡೇ ವಿತ್ ಮೈ ಫ್ರೆಂಡ್, ಆಫ್ ಡೇ ವಿತ್ ಮೈ ಫ್ರೆಂಡ್ ಅಂತ ಹೇಳ್ಬೋದು. ಬರ್ರಿ ನೋಡೋಣ. ನಮ್ಮ ಮಗನ ಜೊತೆ ಇವತ್ತು ಬರ್ಡೇ ಇತ್ತು. ವಿಡಿಯೋ ಲೇಟಾಗಿ ಅಪ್ಲೋಡ್ ಆಗ್ತಾಯಿದೆ. ನವಂಬರ್ 16ಕ್ಕೆ ಬರ್ಡೇ ಆಯಿತು. ಇವನೇ ನೋಡ್ರಿ ನನ್ನ ಮಗ, ತಂಗಿ ಮಗ. ಸ್ಕೂಲ್ ರೆಡಿಯಾಗಿದ್ದೆ. ನನ್ನ ಮಗಳು ಹಾಯ್ ಅಂತ ಹೇಳ್ತಿದ್ದಾಳೆ. ನಾನು ಕಾಲೇಜಿಗೆ BEdಗೆ ಕೇಳ್ಕೊಂಬರೋಣ, ನೋಡೋಣ ಎಷ್ಟು ಹೇಳ್ತಾರೆ ಫೀಸು, ಪೇಮೆಂಟ್ ಸಿಟಿಗೆ ಅಂತ ಅದಕ್ಕೆ ಇಬ್ಬರು ಹೋಗಿ ಕೇಳ್ಕೊಂಬರೋಣ ಅಂತ ರೆಡಿಯಾಗಿ ನೋಡೋಣ ಅಂತ ಹೋಗ್ತಾ ಇದ್ವಿ. ಅವಳು ಬರೋದು ಸ್ವಲ್ಪ ಲೇಟ್ ಆಯಿತು ಅಂತಂದು ರೇಷನ್ ಕೊಡ್ತಾಯಿದ್ರು ನ್ಯಾಯಬೆಲೆ ಅಂಗಡಿಯಲ್ಲಿ. ಅಂತ ಈ ತಿಂಗಳು ಬರೀ ರಾಗಿ ಕೊಟ್ಟಿದ್ದಾರೆ, ತಗೊಂಡ್ಬರೋಣ ಅಂತ ಹೋಗ್ತಾ ಇದ್ವಿ. ಹೆಣ್ಮಕ್ಳಿಬ್ರು ಹಿಂದೆ ಬರ್ತಾ ಇದ್ರು. ಗೈಸ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಗೈಸ್, ಪ್ಲೀಸ್. ಲೈಕು ಶೇರ್ ಮಾಡಿರಿ. ನಾನು ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮರಿಬೇಡ್ರಿ ಗೈಸ್, ಪ್ಲೀಸ್. ಹೊಸೊಬ್ರಿಗೆ, ನ್ಯೂ ಕಮರ್ಸಿಗೆ ಆದಷ್ಟು ಆಪರ್ಚುನಿಟಿ ಮಾಡಿಕೊಡ್ರಿ. ವೀಡಿಯೋಸ್ಗೆ ಲೈಕ್ ಮಾಡಿರಿ, ಬೆಳೆಯೋಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತ ಕೇಳ್ತೀನಿ ಗೈಸ್. ಅವಳು ಕಾಲೇಜ್ ಹತ್ರ ಹೋಗಿದ್ವಿ ನೋಡ್ರಿ. ಇದೇ ನಮ್ಮ ಕಾಲೇಜು, ಕೋಟೆ ಎದುರುಗಡೆನೇ ಐತಲ್ಲ ಅದೇ ಕಾಲೇಜು. ಆವತ್ತು ಏನೋ ಕನಕ ಜಯಂತಿ ಮತ್ತು ಇನ್ನೊಂದೇನೋ ಫಂಕ್ಷನ್ ಇತ್ತು ಅಂತ ಕಾಲೇಜ್ ರಜಾ ಕೊಟ್ಟಿದ್ರು ಅಂತ ಕೆಲಸ ಆಗಲಿಲ್ಲ. ಬೇರೆ ಎಲ್ಲೋ ಇದೆ ಅಂತ ನಮ್ಮ ಸರ್ ಸಿಕ್ಕಿದ್ರು ಅಂತ ಅವ್ರ ಹತ್ರ ಕೇಳ್ಕೊಂಬಂದ್ವಿ. ಅವಳು ಕ್ಯಾಮ್ರಾ ಹಿಡಿದ ತಕ್ಷಣವೇ ಕ್ಯಾಮ್ರಾ ಹಿಡಿಬೇಡ, ತೋರಿಸ್ಬೇಡ, ನನಗೆ ಶೈ ಆಗುತ್ತೆ ಅಂತಿದ್ಲು. ಅವಳಿಗೆ ಅಷ್ಟೇ ಅಲ್ಲ ಗೈಸ್, ಫಸ್ಟ್ ಈ ವಿಡಿಯೋ ಮಾಡ್ತಿರೋದ್ರಿಂದ ನನಗೇನೆ ಕ್ಯಾಮ್ರಾ ಹಿಡ್ಕೊಂಡ್ರೆ ಶೈ ಆಗುತ್ತೆ. ಏನೋ ಒಂಥರ ನಾಚಿಕೆ, ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ. ಅದಕ್ಕೆ ನಾನು ಹೊರಗಡೆ ಹೋದಾಗ ಎಲ್ಲಾದರೂ ಕ್ಯಾಮ್ರಾ ಹಿಡ್ಕೊಂಡಾಗ ನಾನು ಎದುರುಗಡೆ ಮಾತಾಡಲ್ಲ. ಬ್ಯಾಕ್ ಸೈಡ್ ಆಲ್ಮೋಸ್ಟ್ ನಾನು ಈ ಥರ ವಾಯ್ಸ್ ಓವರ್ ಕೊಡ್ತೀರಿ ಹೊರ್ತಿಗೆ ಎದುರಿಗೆ ಮಾತಾಡೋಕ್ಕೆ ಏನು ಅನಿಸುತ್ತೋ ಅಂತ ಇದಾಗುತ್ತೆ. ಅದಾದರೆ ನಾನು ಮೈಕ್ ತಗೊಂಡಿಲ್ಲ, ಮೈಕ್ ಇಲ್ಲ. ನನ್ನ ಫ್ರೆಂಡು ಹಾಫ್ ಡೇ ತನಕ ಮಾತ್ರನೇ ಇದ್ಲು. ಕಾಲೇಜ್ ಹತ್ರ ಎಲ್ಲ ಸುತ್ತಾಡ್ಕೊಂಡು ಒಂದು ರೌಂಡ್ ಹಾಕೊಂಡು ಬಂದ್ವಿ. ಕಾಲೇಜೆಲ್ಲ ರೂಮೆಲ್ಲ ಬಾಕ್ಲಾಕಿದ್ವು. ಅದಕ್ಕೆ ಮನೆ ಹತ್ರ ಹೋಗೋಣ ಬಾ ಅಂತ ನಾನು ನನ್ನ ಫ್ರೆಂಡ್ನ ಮನೆಗೆ ಕರ್ಕೊಂಬರೋಣ ಅಂತ ಕೇಳ್ತಾಯಿದ್ದೆ. ಅವಳು ಇಲ್ಲ, ಬರಲ್ಲ ಅಂತ ಇದ್ಲು. ಅದಕ್ಕೆ ಚಾಟ್ಸಿಗೆ ಹೋಗಿ ಅವಳು ನಾನು ಹೊಟ್ಟೆ ಹಶ್ವಾಗಿತ್ತು ಅಂತ ಗೋಬಿಯಾಗೆ ಫ್ರೈಡ್ ರೈಸ್ ತಿಂದು ಒಂದೆರಡು ಫೋಟೋ ತಕ್ಕೊಂಡು ಮನೆಗೆ ಕರ್ಕೊಂಬಂದೆ. ಅವಳನ್ನು ಮನೆಗೆ ಬಾ ಅಂತ ಕರ್ಕೊಂಬಂದು ಗುಲಾಬ್ ಜಾಮೂನ್ ಮಾಡಿ ಅವಳಿಗೋಸ್ಕರ ಅಂತಲೇ ಮಾಡಿ, ಜಾಮೂನ್ ಮಾಡೋಕ್ಕೆ ಮೊದಲಿಗೆ ಜಾಮೂನ್ ಪೌಡ್ರಿಗೆ ನಾನು ಏನು ಮಾಡಿದ್ದೀನಿ ಗೊತ್ತಾ ಗೈಸ್, ಹಾಲು ಪೌಡ್ರು ಮತ್ತು ಜಾಮೂನ್ ಪೌಡ್ರು ಮಿಕ್ಸ್ ಮಾಡ್ಕೊಂಡು ಜಾಮೂನ್ ಮಾಡಿದ್ದೀನಿ. ಹಾಲು ಹಾಕಿ ಜಾಮೂನ್ ಪೌಡ್ರನ್ನ ಕಲಿಸ್ಕೊಂಡೆ. ಸಕ್ಕರೆ ಪಾಕೋಕ್ಕೆ ಆಲ್ರೆಡಿ ಇಟ್ಬಿಟ್ಟಿದ್ದೆ. ಸಕ್ಕರೆ ಪಾಕೋಕ್ಕಿಟ್ಟು ಎಣ್ಣೆ ಕಾಯೋಕ್ಕಿಟ್ಟು ಇದನ್ನು ಬೇಗ ಕಲಸಿ ಹುಳಿ ಎಲ್ಲ ಮಾಡ್ಕೊಂಡು ಆ ಉಂಡೆ ಮಾಡ್ಕೊಂಡಿದ್ನೆಲ್ಲ ಎಣ್ಣೆ ಕರೆದ್ಬಿಟ್ಟು ಗೋಲ್ಡ್ ಕಲರ್ ಬರೋಂಗೆ ಜಾಮೂನ್ ಮಾತ್ರ ಮಸ್ತ್ ಅಲ್ಟಿಮೇಟಾಗಿ ಬಂದಿದ್ವು ಗೈಸ್. ಸ್ವಲ್ಪ ಪಾಕ ಇರ್ಕೋಬೇಕಿತ್ತು, ಅರ್ಜೆಂಟಿಗೆ ಬೇಗ ಮಾಡಿ ಕೊಟ್ಟೆ ನೋಡ್ರಿ. ಹಾಲು ಪೌಡ್ರ್ ಹಾಕಿ, ಜಾಮೂನ್ ಪೌಡ್ರಿಗೆ ಹಾಲು ಪೌಡ್ರ್ ಹಾಕಿ ಮಾಡೋದ್ರಿಂದ ಚೆನ್ನಾಗಿ ಬರ್ತವೆ ಗೈಸ್ ಜಾಮೂನು, ಭಾಳ ಚೆನ್ನಾಗಿ ಬರ್ತವೆ ನೋಡ್ರಿ. ನಾನೆಲ್ಲ ಹಾಕಿ ಮಾಡಿದೆ, ಜಾಮೂನ್ ಎಲ್ಲ ಮುಗಿಸಿ ಅವಳನ್ನ ಮನೆಗೆ ಬಿಟ್ಟು ಬಂದು ಆಮೇಲೆ ನನ್ನ ಫ್ಯಾಮಿಲಿ ಜೊತೆ ಮಧ್ಯಾಹ್ನ ಪಾರ್ಕಿಗೆ ಹೋಗೋಣ ಬರ್ರಿ ಅಂತ ಕರೆದ್ರು. ಅದಕ್ಕೆ ಬೇಜಾರಾಗ್ತಿತ್ತು ಮನೇಲಿ. ಮಧ್ಯಾಹ್ನ ಅಂದ್ಬಿಟ್ಟು ನಮ್ಮ ಹುಡುಗರು ರಜಾ ಅಂತ ಮನೇಲಿ ಇದ್ರು, ಸ್ಕೂಲು ರಜಾ ಇತ್ತು ಅಂತ. ಅದಕ್ಕೆ ಮನೆ ಮುಂದೆ ನಮ್ಮ ರಿಲೇಷನ್ ಪಾರ್ಕಿಗೆ ಹೋಗಿದ್ವಿ. ಪಾರ್ಕಲ್ಲಿ ನೋಡ್ರಿ ಎಲ್ಲ ಆಟ ಆಡ್ತಾ ಇದ್ದಾರೆ. ಲೈಟ್ ಹಾಕೊಂಡು ವಿಡಿಯೋ ಮಾಡಿದ್ದೀನಿ ಗೈಸ್. ನೋಡಿ ಎಲ್ಲ ನನ್ನ ಮಕ್ಕಳೆಲ್ಲ ಆಟ ಜಾರು ಬಂಡೆ ಹತ್ರ ನಿಂತಿದ್ದಾಳೆ ನೋಡ್ರಿ, ಸೊಂಟದ ಮೇಲೆ ಕೈ ಇಟ್ಕೊಂಡು ಬಂದಿದ್ಲು. ನಮಗೂ ಆಡ ಆಸೆ, ಆದರೆ ಏನು ಮಾಡೋದು, ಮಕ್ಕಳು ತಯಾರಾಗಿವಲ್ಲ, ಅದಕ್ಕೆ ಮಕ್ಳಿಗೆ ಆಡಕ್ಕೆ ಬಿಡಬೇಕು ಅಲ್ವಾ. ನೋಡಿ ನಮ್ಮ ಅಕ್ಕನ ಮಗಳು ಎಕ್ಸಸೈಸ್ ವಾಕ್ ಮಾಡೋದು, ಇದು ಮನೆ ಕಡೆ ಬಂದು. ಇದು ನನ್ನ ಹಾಫ್ ಡೇ ಲಾಗ್ ಗೈಸ್. ಪಾರ್ಟ್ 2 ಬರುತ್ತೆ ನನ್ನ ಮಗನ ಬರ್ಡೇದು ನೋಡ್ರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಪ್ಲೀಸ್. ಲೈಕ್ ಗೈಸ್.